ಈ ಪ್ರತಿಮೆಗೆ ದುಡ್ಡು ಕೊಡಬೇಕು ನಿಜವಾಗ್ಲು. ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಕೇಶಿ. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ. ಆಕ್ಚುಲಿ ಆ ಮಕ್ಕದಲ್ಲಿ ಸ್ವಲ್ಪ ಉರುಪಿರ್ಬೇಕಿತ್ತು. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಜ್ಜಿನಾಗೇನ್ ಗೊತ್ತೈತಿ? ಇದು ಕೆಚ್ಚದ ಕಲಿಗಳ ಬೀಡೈತಿ, ಅಂಜಿಕೆ ಎಂಬುದರಿದಿರ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ. ನಾವು ದರ್ಶನ್ ನೋಡಿ ಬೆಳೆದವರಲ್ಲ, ಆ ಕಾರಣಕ್ಕೆ. ಬಟ್ ಸೂಪರ್ ಆಗಿ ಮಾಡಿಸಿದ್ದೀರಾ. ಬನವಾಸಿ ಕದಂಬರದವರೇ ಯಾರ ಹೆಸರನ್ನು ಕೇಳಿದ ಕೂಡಲೇ ಪಲ್ಲವ ಸಾಮ್ರಾಟನ ಸಿಂಹಾಸನವೆಂದು ಗಡಗಡನೆ ನಡುಗುತ್ತಿದೆಯೋ, ಯಾರ ಮುಖವನ್ನು ಕಂಡ ಕೂಡಲೇ ನಿಮ್ಮಿ ರಾಜಪುತ್ರನ ವೀರವಾಣಿಯು ಭಯದಿಂದ ಗಂಟಲಲ್ಲೇ ಕುಸಿದು ಹೋಯಿತೋ, ಆ ಮಯೂರ ನಾನೇ. ನಿಜವಾಗ್ಲೂ ಅದನ್ನೇ ಕಾಪಿ ಮಾಡಿದ್ದಾರೆ. ಬೆಂಗಳೂರು ನಗರದ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರು. ನಾಡಪ್ರಭು ಎಂಬ ಪಟ್ಟ ಕೆಂಪೇಗೌಡ ಹೊತ್ತು ಬಿಟ್ಟ. ಸರ್ವರಿಗೂ ಸುಸ್ವಾಗತ. ರೈಟ್, ದೇವಸ್ಥಾನ ರೋಡ್ ಇನ್ನೂ ಹಂಗೆ ಇದೆ. ಸಿನಿಮಾ, ಟಿವಿ, ಸೀರಿಯಲ್ಗಳಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಾರಂತೆ. ಅವ್ರಿಗೆ ಲಾಭ. ರೋಡ್ ಏನು ಹಿಂಗಾಗಿದೆಯಲ್ಲ ಗುರು, ಬಂಗಾರ. ಏನೇ ಬಿಸಿಲಲ್ಲಿ ನಡ್ಕೊಂಡು ಓಡಾಡೋದು ಯಪ್ಪ. ಆಟಗಳೆಲ್ಲ ಇದೆ, ಪರವಾಗಿಲ್ಲ. ಆ ಮೇನ್ ರೋಡ್ವರೆಗೂ ಬಸ್ ಬರುತ್ತೆ. ಅಲ್ಲಿಂದ ಇಲ್ಲಿ ಒಳಗಡೆಗೆ ಇಲ್ಲೂ ಬಸ್ ಇದೆ ಗುರು. ಆಟಗಳು ಜಾಸ್ತಿ ಇದೆ. ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಗುರು, ಮೊದಲಿಗೆ ಹೋಲಿಸ್ಕೊಂಡ್ರೆ. ಏನು ಚೆನ್ನಾಗಿ ಗುರು, ಸಿಕ್ಕಾಪಟ್ಟೆ ಜನ ಆಗ್ಬಿಟ್ಟಿದ್ದಾರೆ. ಬಸ್ಗಳು ಸುದ ಇಲ್ಲಿಗೆ ಬರೋಂಗಾಗಿದೆಯಲ್ಲ. ನೋಡಿ, ಬಿಸಿಲಿಗೆ ಜಾಕೆಟ್ ಹಾಕಿರೋದು ಕತ್ಕೂ ಫುಲ್ಲು ಹಬ್ಬ ಆಗ್ತಾಯಿದೆ ಒಳಗಡೆ. ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ನಾನು ಅವಾಗ ಬಂದಾಗ ಏನಂದರೆ ಏನಿರಲಿಲ್ವಲ್ಲ ಗುರು, ಒಂದು ಅಂಗಡಿಗಳಿರಲಿಲ್ಲ ಇಲ್ಲಿ. ಇವತ್ತು ನೋಡಿ, ಶೂಟಿಂಗ್ ಸ್ಪಾಟ್ ನಮ್ಮ ಚಾಮುಂಡಿ ಬೆಟ್ಟ ಆದಂಗೆ ಆಗ್ಬಿಟ್ಟಿದೆ. ಶುಕ್ರವಾರ ಅಂತ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಅನ್ಕೋತೀನಿ. ಪ್ರತಿದಿನ ಎಷ್ಟು ಜನ ಇರ್ತಾರೆ ಐಡಿಯಾ ಇಲ್ಲ. 4 ವರ್ಷಕ್ಕೆ ಒಂದು ಊರು ಈ ಥರ ಇಂಪ್ರೂವ್ಮೆಂಟ್ ಆಗುತ್ತೆ ಅಂದರೆ ಮೆಚ್ಚಲೇಬೇಕು. ಚಾಮುಂಡೇಶ್ವರಿ ಸ್ಟೋರ್ ಅನ್ನದಾನಕ್ಕೆ ಅಕ್ಕಿ, ಬೇಳೆ, ಬೆಲ್ಲ ಹಾಗೂ ಎಣ್ಣೆ ದೊರೆಯುತ್ತದೆ. ನಮ್ಮಲ್ಲಿ 500, 1000 ಹಾಗೂ 1500ಗಳಿಗೆ ಅಕ್ಕಿ ದೊರೆಯುತ್ತದೆ. ಎಲ್ಲ ಥರದ ಆಪ್ಷನ್ ಇದೆ ಪೂಜೆಗಳಿಗೆ. 500ರಿಂದ ಶುರು ಆಗುತ್ತೆ. ಚಪ್ಪಲಿ ಸ್ಟ್ಯಾಂಡು ಚೇಂಜ್ ಕೊಡೋದೇ ಒಂದು ರೋದನೆ. ಸದ್ಯ ಫೋನ್ಪೇ ಇಟ್ಕೊಂಡಿದ್ದಾರೆ, ಖುಷಿ ವಿಚಾರ. ಏನು ಮಸ್ತಾಗಿ ಕಾಣಿಸ್ತಾ ಇದೆ ಗುರು, ಈ ಥರ ಇರಲಿಲ್ಲ ಫಸ್ಟು. ಸಖತ್ತಾಗಿದೆ ಇವಾಗ. ಶ್ರೀ ಕ್ಷೇತ್ರ ಗೌಡಗೆರೆ. ಚಪ್ಪಲ್ ಬಿಟ್ಟು ಹೋಗೋಣ, ಫಸ್ಟು ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ ಹತ್ತಿರದಿಂದ. ಅಕ್ಕಿ ಮಾರಾಟ ಕೇಂದ್ರ. ಹಿಂಗೆ ಸುತ್ತಾಡ್ಬೇಕಾ? ಇಲ್ಲಿ ಹೋಗೋಕ್ಕಾಗಲ್ಲ. ಹಣ್ಣುಕಾಯಿ ಹೊಡೆಯೋದು ನವಗ್ರಹ. ಈ ಆಪ್ಷನ್ ಇರಲಿಲ್ಲ ಗುರು. ಅಲ್ಲಿಂದ ಬಂದು ಹಂಗೆ ಸೀದಾ ಹೋಗ್ತಿದ್ದೆ ಅಲ್ಲಿಗೆ ದೇವಸ್ಥಾನಕ್ಕೆ. ಇಷ್ಟೊಂದು ಅಮ್ಮನವರ ದರ್ಶನಕ್ಕೆ ಸಾಲಾಗಿ ಬನ್ನಿ. ಜನರಿಗೆ ಒಳ್ಳೇದಾದ್ರೆ ಸರಿ, ನಮ್ಗೆ ಒಳ್ಳೇದಾದ್ರೆ ಸರಿ, ಎಲ್ಲರೂ ಚೆನ್ನಾಗಿರಲಿ. ರಶ್ ಇಷ್ಟೊಂದಿದೆಯಲ್ಲ. ನಾವು ಹಿಂಗೆ ರಿಟರ್ನ್ ಹೋಗ್ಬಿಡೋಣ. ಅರ್ಚಕರು ಎಲ್ಲಿ ಸಿಗ್ತಾರೆ ದೇವಸ್ಥಾನದ್ದು? ಅಲ್ಲ, ಮೇನ್ ಪೂಜಾರು. ಒಂದು ವಿಡಿಯೋ ತೊಗೋಬೇಕು, ಅದಕ್ಕೆ ಅವ್ರು ಕೇಳಬೇಕು. ಎಲ್ಲಿ? ನಾನು ಆ ಕಡೆಯಿಂದ ಬರ್ಬೋದಾ ಅಲ್ಲಿಗೆ? ಚರ್ಚ್ ಆಫ್ ಶಕ್ತಿ ಸಖತ್ತಾಗಿ ಮಾಡಿದ್ದಾರೆ ಗುರು. ಆ್ಯಕ್ಚುಲಿ ನಾನು ಫಸ್ಟ್ ಇಯರ್ ಬಂದಾಗ ಇಲ್ಲಿಗೆ, ಅಂದರೆ ನಾನು ಗಾಡಿ ತೊಗೊಂಡು ಫಸ್ಟ್ ಇಯರ್ ಬಂದಾಗ ಇಲ್ಲಿ ಮೆಟ್ಲುಗಳು ಮಾತ್ರ ಮಾಡಿದರು. ಈ ಕೆಳಗಡೆ ಇರೋ ಮೆಟ್ಲು, ಅದರಿಂದ ಹಿಡಿದು ಜರಿ ಏನೇನು ಬೀಳ್ತಿದೆ ಅದು ಯಾವುದೂ ಮಾಡಿರಲಿಲ್ಲ. ಈಗ ಮಾಡಿದ್ದಾರೆ ನೀರು ಬೀಳುವಂಥದ್ದು. ಹಾಗೆ ಅವಾಗ ಕಂಚಿಗೋಸ್ಕರ ಇದು ಮಾಡ್ತಿದ್ರು, ಪ್ರತಿಮೆ ಮಾಡಲಿಕ್ಕೆ. ಕಂಚಿನ ಪ್ರತಿಮೆ ಅಂದರೆ ಪಂಚಲೋಹಗಳಿಂದೇನೋ ಮಾಡಿರ್ತಕ್ಕಂಥ ಪ್ರತಿಮೆ ಅದು. ಫೋಟೋಶೂಟ್ಗೆ ಎಷ್ಟು ಚೆನ್ನಾಗಿ ಕಾಯ್ತಿದ್ದಾರೆ. ಇಲ್ಲೇ ಒಂದು ಇದು ಮಾಡಿಬಿಟ್ಟಿದಾರಲ್ಲ ಗುರು. ಒಳಗಡೆ ಹೋಗ್ಬೋದಾ? ಹೊರಗೆ ನಮ್ಮ ಪರಂಪರೆ ಅನಾವರಣ. ಒಳಗಡೆ ಆ ಕಡೆ ಹೋಗಬೇಕು, ಇದು ಹೊರಗಡೆ. ಬನ್ನಿ ಆ ಕಡೆಯಿಂದ ನೋಡೋಣ. ಏನೇನೋ ಮಾಡಿದಾರಲ್ಲ ಗುರು. ತುಂಬ ದಿನ ಆಯಿತು ನಾನು ಬಂದು. ಇಷ್ಟೊಂದು ಅಂಗಡಿಗಳು, ATM, ಪೆಟ್ರೋಲ್ ಬಂಕು, ಬಸ್ ಸ್ಟ್ಯಾಂಡ್ಸು. ಗ್ರೇಟ್. ಅನ್ನಪ್ರಸಾದ. ಇಷ್ಟೊಂದು ಉಪ್ಪಿನ ರಾಶಿ, ಇಷ್ಟೊಂದು ತೆಂಗಿನಕಾಯಿಗಳು,
ಎಲ್ಲ ಏನು ಮಾಡ್ತಾರೆ ಐಡಿಯಾ ಇಲ್ಲ. ನಮ್ಮ ಪರಂಪರೆ ಏನಿದೆ ಒಳಗಡೆ ಒಂದ್ಸಲ ವಿಸಿಟ್ ಹಾಕ್ಬಿಡೋಣ. ಇಲ್ಲಿ ನೋಡಿ ಉಪ್ಪಿನ ಮೂಟೆಗಳು ಎಷ್ಟೊಂದು ಬಿದ್ದಿದೆ ಅಲ್ಲಿ. ಫ್ರೆಶ್ ಇದೆಯಾ? ಚೆನ್ನಾಗಿ ಮಾಡಿದ್ದಾರೆ ಇವರು. 50 ರೂಪೀಸ್ ಗುರು ಟಿಕೆಟು. ವಸ್ತುಗಳನ್ನು ಮುಟ್ಟಬೇಡಿ. ರನ್ನ, ಪಂಪ, ನಮ್ಮ ಮಹಾನ್ ಕವಿಗಳ ಲಕ್ಷ್ಮೀಶ, ಇದು ಪೊನ್ನ, ನಮ್ಮ ಯಾರಿದು ಕುಮಾರವ್ಯಾಸ. ಚೆನ್ನಾಗಿ ಮಾಡಿದ್ದಾರೆ ಗುರು, ನಿಜವಾಗ್ಲೂ ಸಖತ್ತಾಗಿ ಮಾಡಿದ್ದಾರೆ. ಹರಿಹರ, ರಾಘವಾಂಕ, ಜನ್ನ, ಇಷ್ಟು ಅದ್ಭುತವಾಗಿ ಮಾಡಿದ್ದಾರಲ್ಲ ಗುರು. 50 ರೂಪಾಯಿ ಕೊಟ್ಟಿದ್ದೇನು ಲಾಸ್ ಇಲ್ಲ. ಈ ಪ್ರತಿಮೆಗೆ ದುಡ್ಡು ಕೊಡಬೇಕು ನಿಜವಾಗ್ಲೂ. ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಕೇಶಿ ದೊರೆ, ಬಾದಾಮಿ ಚಾಲುಕ್ಯರ ದೊರೆ ಇಮ್ಮಡಿ ಪುಲಕೇಶಿ, ನೌಕಾಪಡೆಯ ಮಹಾನು ವೀರ ಸುಬಾರ್, ಹೊಯ್ಸಳ ದೊರೆ ವಿಷ್ಣುವರ್ಧನ. ಸಖತ್ತಾಗಿ ಮಾಡಿಸಿದ್ದಾರೆ ಗುರು. ರಾಜ್ಕುಮಾರ್ ಇದ್ದಂಗದಲ್ಲ ಗುರು ಇದು. ಬನವಾಸಿ ಕದಂಬರ ದೊರೆ ಮಯೂರ ವರ್ಮ, ನಿಜವಾಗ್ಲೂ ಅದನ್ನೇ ಕಾಪಿ ಮಾಡಿದ್ದಾರೆ. ಮಯೂರ ಫಿಲಮ್ದು ಸ್ವಲ್ಪ ಹೆಚ್ಚು ಕಮ್ಮಿ ಹಂಗೆ ಅನಿಸುತ್ತೆ. ಚಾವುಂಡರಾಯ, ಇದು ಹೆಸರು ಮಿಸ್ ಆಗಿದೆ, ಬೋರ್ಡು ಕದ್ಕಿದ್ಕೊಂಡು ಹೋದ್ರ. ಸೈಡಲ್ಲೆಲ್ಲ ಇಟ್ಟಿದ್ದಾರಾ? ಇಲ್ಲ, ರೈಟ್. ನಮ್ಮ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಹಾಗೆ ಮಧ್ವಾಚಾರ್ಯರು. ಈ ಕಡೆ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ. ಆ್ಯಕ್ಚುಲಿ ಆ ಮಕ್ಕದಲ್ಲಿ ಸ್ವಲ್ಪ ಉರುಪಿರಬೇಕಿತ್ತು. ಚೆನ್ನಾಗಿದೆ, ಯಾಕಂದ್ರೆ ನಾವು ದರ್ಶನ್ ನೋಡಿ ಬೆಳೆದವರಲ್ಲ, ಆ ಕಾರಣಕ್ಕೆ. ಬಟ್ ಸೂಪರಾಗಿ ಮಾಡಿಸಿದ್ದೀರ. ಆ್ಯಕ್ಚುಲಿ ಸಿಮೆಂಟಲ್ಲಿ ಮಾಡಿಸೋದು ತುಂಬ ಕಷ್ಟ ನೋಡಿ. ಹಕ್ಕ ಬುಕ್ಕ ವಿಜಯನಗರ ಸಾಮ್ರಾಜ್ಯ, ಶ್ರೀಕೃಷ್ಣ ದೇವರಾಯರು. ಈ ಮಸ್ತಾಗಿದೆ ನಿಜವಾಗ್ಲು. ಗಂಡುಗಲಿ ಕುಮಾರರಾಮ, ಕನಕದಾಸರು, ಸರ್ವಜ್ಞ, ಪುರಂದರದಾಸರು. ಸಖತ್ತಾಗಿ ಬಂದಿದೆ ಗುರು. ಸಿಂಧೂರ ಲಕ್ಷ್ಮಣ. ಏನಿದು? ಒನಕೆ ಒಬ್ಬ ಒಂದು ವೀರವನಿತೆ. ಒನಕೆ ಒಬ್ಬ ಒಂದು ವೀರವನಿತೆ. ಒನಕೆ ಒಬ್ಬ 5ರಲ್ಲಿ ಸೈನ್ಯವನ್ನು ಬಗ್ಗು ಬಡಿಯುತ್ತಿರುವ ದೃಶ್ಯ. ರೈಟ್. ಚಿತ್ರದುರ್ಗ ಕೋಟೆದು. 1ನೇ ನಾಗವರ್ಮ, ಗೌತಮಿ ಪುತ್ರ, ಕವಿರತ್ನ ಕಾಳಿದಾಸ, ಬೆಳ್ವಾಡಿ ಮಲ್ಲಮ್ಮ. ಇವರೆಲ್ಲರನ್ನೂ ಇಡೀ ಇದರಲ್ಲೇ ನಾವು ನೋಡಿ ಹೆಂಗಿದೆ. ಬಸವಣ್ಣನವರು, ಅಕ್ಕಮ್ಮದೇವಿ, ಜೇಡರ್ ದಾಸಿ ಒಂದು ಪ್ರದರ್ಶನ ಮಾಡುತ್ತಿರುವ ದೃಶ್ಯ. ಅಕ್ಕಮ್ಮದೇವಿ ನೋಡಿ, ಮೈ ತುಂಬ ಕೂದಲು ಬಿಟ್ಕೊಂಡಿದ್ದಾರೆ. ಅವ್ರ ಬಟ್ಟೆನೇ ಇದು ಮಾಡಲ್ಲ ಅಂದರೆ ಕೆಳದಿ ಚೆನ್ನಮ್ಮ. 6ನೇ ವಿಕ್ರಮಾದಿತ್ಯ, ಕೆಳದಿ ಸಂಸ್ಥಾನದ ಶಿವಪ್ಪ ನಾಯಕ. ಇವರು ಹೋದ್ಮೇಲೆ ಇವರು ಇದನ್ನು ತೊಗೊತಾರೆ, ಅಂದರೆ ರಾಣಿ ಆಗ್ತಾರೆ. ಅವ್ರು ಸತ್ತಂತ ಮೇಲೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಬೆಂಗಳೂರು ನಗರದ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರು. ಚೆನ್ನಾಗಿ ಬಂದಿದೆ ಇದನ್ನು ವಿಗ್ರಹ. ಇದು ಚನ್ನಪಟ್ಟಣದ ಪಾಳೆಗಾರರು, ಜಗದೇವರಾಯ. ಅಲ್ಟಿ ಮೇಲೇನಿದೆ ಅಪ್ಪಾಜಿ? ನಮ್ಮ ಇಡೀ ಭಾರತದಲ್ಲಿ ಮೊದಲು ಸ್ವಾತಂತ್ರ್ಯ ಘೋಷಿಸಿಕೊಂಡಂಥ ಜಾಗ ನೋಡಿ. 1843ರಲ್ಲಿ ಫಸ್ಟು ನಮ್ಮ ಕನ್ನಡದ ಪತ್ರಿಕೆ ಬಂದಂಥ ಟೈಮ್. ದುರ್ಗಿಯ 9 ಅವತಾರಗಳು. ಏನು ಗುರಿದು? ದೇವಸ್ಥಾನನ ಇದು? ಒಂದು ದೇವಸ್ಥಾನದ ಕೆಳಗಡೆ ಈ ಥರ ಎಲ್ಲ ಇದೆಯಾ? ಯಪ್ಪ. ಸ್ಕಿಡ್ಗಳಿಗೆ ನೆನಪು ಮಾಡುವಂಥ ಜಾಗ. ನಾವು ಆಟ ಆಡ್ತಿದ್ದೆ ನೋಡಿ. ಹುಡುಗರು ಎದ್ದು ಬರ್ತಾರೇನೋ ಅನ್ನಂಗಿದೆ. ಆ ಯಪ್ಪ ಅಂತೂ ನನ್ನೇ ನೋಡಿ ನಗ್ತಿದ್ದಾನೇನೋ ಅನ್ನೋ ಥರ ಇದೆ ಫೀಲು. ಸೀರಿಯಸ್ಲಿ ನೋಡಿ,